ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂತಹ ಎಚ್.ಡಿ. ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಇವತ್ತು ತನ್ನ ವಾದವನ್ನ ಮುಂದುವರಿಸಲಿದೆ ಎಸ್ಐಟಿ. ಈಗಾಗಲೇ ಸರ್ಕಾರದ ಪರ ಎಸ್ಐಟಿಯ ಹೆಚ್ಚುವರಿ ಎಸ್ಪಿಪಿ ಜೈನಾ ಕೊಠಾರಿ ಹಾಗೆ ಹೆಚ್ಚುವರಿ ಎಸ್ಪಿಪಿ ಆಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಅವರಿಗೆ ಬೇಲ ಅಥವಾ ಜೈಲುವಾಸ ಕಂಟಿನ್ಯೂ ಆಗುತ್ತಾ? ಸದ್ಯಕ್ಕಿರುವಂತಹ ಕುತೂಹಲ ಇದು. ಮೊನ್ನೆ 9ನೇ ತಾರೀಕು ಬಹಳ ಸುದೀರ್ಘವಾಗಿ ವಾದ ಪ್ರತಿವಾದಕ್ಕೆ ಸಾಕ್ಷಿಯಾಗಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಎಚ್.ಡಿ. ರೇವಣ್ಣ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಸುದೀರ್ಘವಾದಂತಹ ವಾದವನ್ನ ಮಂಡನೆ ಮಾಡಿದ್ರು. ಒಂದೂವರೆ ಗಂಟೆಗಳ ಕಾಲ ತಮ್ಮ ವಾದವನ್ನ ಅವರು ಮಂಡನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸ್ ಕೆಆರ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ದಾಖಲಾಗಿದೆ, ಅಲ್ಲಿ ಕಿಡ್ನಾಪೇ ಆಗಿಲ್ಲ. 364A ಸೆಕ್ಷನ್ ನ ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ? ಒತ್ತಾಯ ಪೂರ್ವಕವಾಗಿ ಆ ಮಹಿಳೆಯನ್ನ ಕರ್ಕೊಂಡು ಹೋಗಿಲ್ಲ, ಒತ್ತಡವನ್ನು ಆಕೆಯ ಮೇಲೆ ಹಾಕಿಲ್ಲ, ಆಕೆಯನ್ನ ಒತ್ತೆಯಾಳಾಗಿ ಇರಿಸಿಕೊಂಡೂ ಇಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವ ಉದ್ದೇಶದಿಂದ ನನ್ನ ಕಕ್ಷಿದಾರರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರ ವಿರುದ್ಧ 364A ಸೆಕ್ಷನ್ ನ ಹಾಕಲಾಯಿತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಸಿ.ವಿ. ನಾಗೇಶ್. ಯಾವುದೇ ರೀತಿಯಾದಂತಹ ಒತ್ತಡ ಇಲ್ಲದೆ ಮಹಿಳೆಯನ್ನ ಕರ್ಕೊಂಡು ಹೋಗ್ಲಾಗಿತ್ತು, ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗ್ಲಾಗಿತ್ತು. ರೇವಣ್ಣ ಅವರು ಹೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಕರ್ಕೊಂಡು ಹೋಗ್ಲಾಗಿದೆ. ಅಲ್ಲಿ ಒತ್ತಾಯ ಎಲ್ಲಿ ಬಂತು, ಒತ್ತಡ ಎಲ್ಲಿ ಬಂತು? ರಾಜಕೀಯ ದುರುದ್ದೇಶದಿಂದ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಈ ಕಿಡ್ನಾಪ್ ಕೇಸನ್ನ ಹಾಕಲಾಗಿದೆ ಎನ್ನುವಂತಹ ವಾದವನ್ನ ಮಂಡಿಸಿದ್ರು ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಅದಾದ ನಂತರದಲ್ಲಿ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಂತಹ ಜೈನಾ ಕೊಠಾರಿ ಅವರು ವಾದವನ್ನ ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅನ್ನುವಂಥ ಕಾರಣಕ್ಕಾಗಿ ವಾದವನ್ನ ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಆರೋಪಿಯ ಮಗ ತಲೆಮರೆಸಿಕೊಂಡಿದ್ದಾನೆ, ಅಂದ್ರೆ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಇಲ್ಲಿ ಆರೋಪಿ ತಲೆಮರೆಸಿಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆಯಲ್ಲ. ಈಗೇನಾದ್ರೂ ಬೇಲ್ ಕೊಟ್ರೆ ಆರೋಪಿ ಮಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾನೆ, ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾನೆ. ಅದರಂತೆ ಇಲ್ಲಿ ಆರೋಪಿಯೇ ಅಂದ್ರೆ ರೇವಣ್ಣ ಅವರು ಕೂಡ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಆರೋಪಿಯ ತಂದೆ ಇಲ್ಲಿ ಪ್ರಭಾವಿ ರಾಜಕಾರಣಿ ಆಗಿದ್ದಾರೆ. ಇವರು ಸಾಕ್ಷಿಯನ್ನ ಟ್ಯಾಂಪರ್ ಮಾಡುವಂತಹ ಅಥವಾ ಸಾಕ್ಷಿಯನ್ನ ನಾಶಪಡಿಸುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ತಲೆಮರೆಸಿಕೊಳ್ಳುವುದು ಬಹಳ ಡೇಂಜರ್. ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ನಡೆದಿರುವಂತಹ ಕೃತ್ಯ ಇದು. ಅನೇಕ ಮಂದಿ ಸಂತ್ರಸ್ತೆಯರಿದ್ದಾರೆ. ಇವರು ಸಾಕ್ಷಿಯನ್ನ ನಾಶ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಜಾಮೀನು ಕೊಟ್ರೆ ಈಗೇನ್ ಕೃತ್ಯವನ್ನ ಮಾಡಿದ್ದಾರೋ ಅಂದ್ರೆ ಕಿಡ್ನಾಪ್ ಕೃತ್ಯ, ಅದನ್ನ ಮತ್ತೆ ಮಾಡಬಹುದು. ಪ್ರಕರಣಕ್ಕೆ ಬೇಕಾದಂತಹ ರೀಸನಬಲ್ ಸಾಕ್ಷಿಗಳಿದ್ದಾವೆ. ವಿಕ್ಟಿಮ್ಗಳನ್ನ ಸೈಲೆಂಟ್ ಮಾಡೋದಿದೆಯಲ್ಲ, ಈ ಪ್ರಕರಣದಲ್ಲಿ ಬಹಳ ಡೇಂಜರ್. ವಿಕ್ಟಿಮ್ಗಳು ಒಂದು ವೇಳೆ ಇವರಿಗೆ ಜಾಮೀನು ಕೊಟ್ಟಿದೆಯಾದಲ್ಲಿ ಯಾರು ಸಂತ್ರಸ್ತರಿದ್ದಾರೋ ಅವರು ಭಯದಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವುದಕ್ಕೆ, ಹೇಳಿಕೆಯನ್ನ ಕೊಡುವುದಕ್ಕೆ ಬರದೇ ಇರಬಹುದು. ಯಾಕಂದ್ರೆ ಸಂತ್ರಸ್ತೆಯರಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಆರೋಪಿಯ ಮಗನಿಂದ ಲೈಂಗಿಕ ದೌರ್ಜನ್ಯ ಆಗಿದೆ. ಸಂತ್ರಸ್ತರು ಭಯ ಇಲ್ಲದೆ ಕೋರ್ಟ್ ಮುಂದೆ ಹಾಜರಾಗಬೇಕು ಅಥವಾ ಪೊಲೀಸರ ಮುಂದೆ ಹಾಜರಾಗಬೇಕು ಅಂದ್ರೆ ಆರೋಪಿಗೆ ಬೇಲ್ ನೀಡಬಾರದು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು, ವಾದವನ್ನ ಮಂಡಿಸಿದ್ರು ಸರ್ಕಾರದ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಅವರು. ಅದಾದಂತಹ ನಂತರದಲ್ಲಿ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡಬೇಕಾಗಿತ್ತು. ಅವರು ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ ಅಂತ ಹೇಳಿ ಜೈನಾ ಕೊಠಾರಿ ಅವರು ಮನವಿಯನ್ನ ಮಾಡಿಕೊಳ್ತಾರೆ. ಆ ಮನವಿಯ ನಂತರದಲ್ಲಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವಕಾಶವನ್ನ ಮಾಡಿಕೊಡ್ತಾರೆ. ಬೇಲ್ ಅರ್ಜಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಿರ್ತಾರೆ. ಹಾಗಾಗಿ ಇವತ್ತು ಈಗಾಗಲೇ ಅಶೋಕ್ ನಾಯಕ್ ಹಾಗೆ ಜೈನಾ ಕೊಠಾರಿ ಅವರು ಸರ್ಕಾರದ ಪರ ಅಂದ್ರೆ ಎಸ್ಐಟಿ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಹಾಗೆ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಒಂದು ಸಲ ಯಾವತ್ತು ಏನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ತಿಳ್ಕೊಂಡ್ಬಿಡೋಣ. ಮೇ 4ನೇ ತಾರೀಕು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗತ್ತೆ. ಎಚ್.ಡಿ. ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದು ಆವತ್ತೇ ಸಂಜೆಯ ವೇಳೆಗೆ ಅವರನ್ನ 6:30 ಸುಮಾರಿಗೆ ದೇವೇಗೌಡರ ನಿವಾಸದಲ್ಲಿ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಮೇ 5ನೇ ತಾರೀಕು ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಕೆಲಸ ಆಗತ್ತೆ. ಆಗ
ನ್ಯಾಯಾಧೀಶರು 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಅವರನ್ನ ಒಪ್ಪಿಸ್ತಾರೆ. ಮೇ 8ನೇ ತಾರೀಕು ಅವರ ಎಸ್ಐಟಿ ಕಸ್ಟಡಿಯ ಅವಧಿ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಮೇ 14ರವರೆಗೂ ಅಂದ್ರೆ ನಾಳೆಯವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ ಕೋರ್ಟ್. ಅದಾದ ಬಳಿಕ ಮೇ 9ನೇ ತಾರೀಕು ಬೇಲ್ ಅರ್ಜಿಯ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ಹೀಗಾಗಿ ಈಗಾಗಲೇ 5 ರಾತ್ರಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದಾರೆ ಎಚ್ ಡಿ ರೇವಣ್ಣ. ಇವತ್ತು ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಕಂಟಿನ್ಯೂ ಆಗುತ್ತಾ? ಸದ್ಯಕ್ಕಿರುವಂತಹ ಕುತೂಹಲ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಮೊನ್ನೆ ನಡೆದಂತಹ ವಾದ ಪ್ರತಿವಾದವನ್ನ ನಾವು ಗಮನಿಸಿದ್ವಿ. ಇವತ್ತು ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು ಕೂಡ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಏನಾಗಬಹುದು ಅಂತ ಹೇಳಿ ವಿದ್ಯಾಶ್ರೀ, ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಇವತ್ತು ಪ್ರಮುಖವಾಗಿ ಸರ್ಕಾರದ SIT ಪರವಾಗಿ SPP ಆಗಿ ಜೈನಾ ಕೊಠಾರಿ ಅವರು ಮೇ 9ನೇ ತಾರೀಕು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಶೋಕ್ ನಾಯಕ್ ಅವರು SIT ಪರವಾಗಿ ವಾದವನ್ನು ಮಂಡನೆಯನ್ನು ಮಾಡ್ತಾರೆ. ಮೇ 9ನೇ ತಾರೀಕು ಜೈನಾ ಕೊಠಾರಿ ಅವರು ರೇವಣ್ಣ ಅವರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನು ಕೊಡಬಾರ್ದು ಅಂತೇಳಿ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ರೇವಣ್ಣ ಅವರ ಮೇಲೆ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣದ ಮಾತ್ರ ಅಲ್ಲ, ಅವರು ರೇವಣ್ಣ ಅವರ ವಿರುದ್ಧವಾಗಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಲೈಂಗಿಕ ಕಿರುಕುಳ ಪ್ರಕರಣವನ್ನು ಕೂಡ ಉಲ್ಲೇಖವನ್ನು ಮಾಡಿ ಅವರು ಅಲ್ಲಿ ವಾದವನ್ನು ಮಂಡನೆ ಮಾಡಿರುವಂಥದ್ದು. ರೇವಣ್ಣ ಅವರು ಹಾಲಿ ಸಚಿವರು, ಜೊತೆಗೆ ಹಾಲಿ ಶಾಸಕರು, ಮಾಜಿ ಸಚಿವರು, ಜೊತೆಗೆ ತುಂಬಾನೇ ಪ್ರಭಾವಿ ವ್ಯಕ್ತಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಂತ್ರಸ್ತೆ ಆಗಿದ್ದಂಥ ಮಹಿಳೆಯನ್ನ ಅಪಹರಣ ಮಾಡುವಂತ ಕೆಲಸ ಆಗಿದೆ. ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಲೇಬಾರ್ದು ಅಂತೇಳಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಒಂದು ವೇಳೆ ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು, ಸಾಕ್ಷಿ ನಾಶಕ್ಕೆ ಯತ್ನವನ್ನು ಕೂಡ ಮಾಡ್ಬೋದು. ರೇವಣ್ಣ ಅವರ ಮೇಲೆ ಎಲ್ಲೂ ಕೂಡ ನೇರವಾಗಿ FIR ಅಲ್ಲಿ ಅವರ ಹೆಸರನ್ನು ಉಲ್ಲೇಖ ಆಗದೇ ಇದ್ರೂ ಕೂಡ ಪ್ರಕರಣದಲ್ಲಿ A2 ಆರೋಪಿ ಆಗಿರುವಂಥ ಸತೀಶ್ ಬಾಬು ಏನಿದ್ದಾನೆ, ಇವರ ಸಹಚರನ್ನ ಬಳಕೆಯನ್ನು ಮಾಡಿಕೊಂಡು ಸಾಕ್ಷಿ ನಾಶಕ್ಕೆ ಯತ್ನವನ್ನು ಮಾಡ್ತಾರೆ ಅಂತೇಳಿ ಸರ್ಕಾರದ ಅಂದ್ರೆ SIT ಪರವಾಗಿ ಜೈನಾ ಕೊಠಾರಿ ಅವರು ವಾದವನ್ನು ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ರೇವಣ್ಣ ಅವರ ಪರವಾಗಿ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಕೂಡ ವಾದವನ್ನು ಮಂಡನೆಯನ್ನ ಮಾಡ್ತಾರೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಆಗಿರ್ಬೋದು, ಜೊತೆಗೆ KR ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣದಲ್ಲಾಗಿರ್ಬೋದು. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಸದ್ಯ ರೇವಣ್ಣ ಅವರು ಏನು ಅರೆಸ್ಟ್ ಆಗಿದ್ದಾರೆ, 5 ರಿಂದ 6 ದಿನಗಳ ಕಾಲ ಈಗ ಆಲ್ರೆಡಿ SIT ಅಧಿಕಾರಿಗಳು ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ರೇವಣ್ಣ ಅವರು SIT ಅಧಿಕಾರಿಗಳ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ A2 ಆರೋಪಿ ಕೂಡ ಅರೆಸ್ಟ್ ಆಗಿದೆ. ಸಂತ್ರಸ್ತ ಮಹಿಳೆಯನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ರೇವಣ್ಣ ಅವರ ಪರವಾಗಿ CV ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ, ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಸರ್ಕಾರದ ಅಂದ್ರೆ SIT ಪರವಾಗಿ ಇನ್ನೂ ನಮಗೆ ವಾದವನ್ನು ಮಂಡನೆ ಮಾಡಲಿಕ್ಕೆ SIT ಪರವಾದಂತಹ ವಕೀಲರು ಕಾಲಾವಕಾಶ ಕೇಳಿದಂತ ಹಿನ್ನೆಲೆಯಲ್ಲಿ ಇವತ್ತು ಅಡಿಷನಲ್ ಹೆಚ್ಚುವರಿ SPP ಆಗಿರುವಂಥ ಅಶೋಕ್ ನಾಯ್ಕ್ ಅವರ ವಾದ ಮಂಡನೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಬೆಳಿಗ್ಗೆ ಇನ್ನೇನು 11:30 ಸುಮಾರಿಗೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಬರಲಿದೆ. ಮೊದಲಿಗೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಅಶೋಕ್ ನಾಯ್ಕ್ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಅವರ ವಾದ ಮಂಡನೆ ಆದಂಥ ನಂತರದಲ್ಲಿ ರೇವಣ್ಣ ಪರವಾದಂಥ ವಕೀಲರಾಗಿರುವಂಥ CV ನಾಗೇಶ್ ಅವರು ಕೂಡ ವಾದವನ್ನು ಮಂಡನೆ ಮಾಡುವಂಥದ್ದು. ಪ್ರಮುಖವಾಗಿ CV ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂಥ ಅಂಶಗಳಂದ್ರೆ ರೇವಣ್ಣ ಅವರಿಗೆ ಯಾಕೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಪ್ರಮುಖವಾಗಿ ರೇವಣ್ಣ ಅವರನ್ನ 5 ರಿಂದ 6 ದಿನಗಳ ಕಾಲ SIT ವಿಚಾರಣೆ ಮಾಡಿದೆ. ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥ ಪ್ರಕರಣದಲ್ಲಿ A2 ಆರೋಪಿಯನ್ನು ಕೂಡ SIT ಅಧಿಕಾರಿಗಳು ಅರೆಸ್ಟ್ ಅನ್ನು ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯಿಂದ 161 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅನಗತ್ಯವಾಗಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಕೆಲಸ ಆಗಬಾರ್ದು, ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡ್ತಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ರೇವಣ್ಣ ಅವರಿಗೆ ಜಾಮೀನು ಆಗುತ್ತಾ ಅಥವಾ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.